ಈಗ ಬಂದ್ರಿ ಬರ್ರಿ ಆರಾಮದಿರಲ್ಲ ಮತ್ತೇನ? ಹಾ ಈಗ ಬಂದಿದ್ದಮ್ಮ ಆರಾಮದವ್ ನೀವು ಆರಾಮದಿರಲ್ಲ? ಹಾ ನಿಮಗೀಗ ಹೊಳ್ಳುವಾಕ 12 ಬಸ್ ಐತನಲ್ಲ? ಏ ಮಾವು ಬರೋದೇ ಈಗಾರ ಬಂದವ. ಬಂದಿರೋ ವಿಷಯ ಕೇಳ. ಏನು ಮರೆಯಾನಿ ಹಾ ಹೇಳಪ್ಪ, ಹಂಗಾರ ಬಂದಿರೋ ವಿಷಯ ಏನದ? ಬಿಗ್ರ ಮತ್ತೆ ಏನೇನು ಬಾದ್ದಿರಿ ಹೊಲ್ದಾಗ? ಹೆಂಗೆ ನಡೆದೈತ್ರಿ ನಿಮ್ಮ ರೈತಕಿ? ಏನಿಲ್ರಿ ಬಿಗ್ರ, ನಾವು ಮೊನ್ನೆ 200 ಟನ್ ಕಬ್ಬು ಹಾಕಿದ್ರಿ. ಅದ 3 ಲಕ್ಷ ರೂಪಾಯಿ ಆಗಿತ್ತು ನೋಡ್ರಿ. ಈ ಮಾವ ಕಬ್ಬು ಒಕ್ಕೋದಿಲ್ಲೋ ಕಡದ ಹೇರಿ ಕಳಿಸ್ತಾರು. ಏನು ಮರೆಯಾನಿ ಏನೇನೋ ಮಾತಾಡತ್ತಿಲ್ಲ? ಹಾ ನನಗೆ ಸ್ವಲ್ಪ ಅರುಮರು ಕಾಯಿಲೆ ಐತಿ. ನೀನೋ ಒಂದು ಸ್ವಲ್ಪ ತಿಳ್ಕೊಂಡು ಅಡ್ಜಸ್ಟ್ ಮಾಡ್ಕೋದನ್ನ. ಹಾ 10 ನಿಮಿಷ ಬನ್ನಿರ್ದ ಬೀಗರ್ ಬಂದಾರ ಮನೆಗೆ. ಮಾತಾಡಿದಾನ 10 ನಿಮಿಷದಾಗ ಬರ್ತಾನೆ ನೋಡ್ರಿ ಎಲ್ಲಿ. ಹಾ ಹಂಗಾರ ನೀವೀಗ ಕಬ್ಬು ಹೋಗಿ ಕಳಿಸಿರಿ. ಈ ಮಾವ ಕಬ್ಬು ನಾವು ಒಯ್ದು ಕಳಿಸಿಲ್ಲೋ, ನೀನೇ ಕಡದ ಹೇರಿ ಕಳಿಸಿದಿ. ಹಾ ನಾ ಕಡದ ಹೇರ್ ಕೇಸಿನಿಂದ ಅದನ್ ಬಿಡ್ರಿ, ನೀವೀಗ ಬಂದಿರೋ ವಿಷಯ ಹೇಳ್ರಲ್ಲ. ನೋಡ್ರಿ ಬೀಗ್ರ, ಮೊದಲ ಮಾತುಕತೆ ಆಗೈತಿ. ನನ್ನ ಮಗ ದೊಡ್ಡವ ಆಗ್ಬೇಕ, ನೀನು ನಿನ್ನ ಮಗಳನ್ನ ಕೊಡ್ತಾನಂದಿದ್ದೆ. ಈಗ ನನ್ನ ಮಗನೂ ದೊಡ್ಡವಾಗಿದ್ದಾನು, ಚಲೋ ನೌಕರಿ ಮಾಡತ್ತಾನು. ನೀನು ನಿನ್ನ ಮಗಳನ್ನ ಕೊಟ್ಟ ಕೈ ತಗೊಂಬಿಡ. ಹಾ 5 ನಿಮಿಷ ಬಂದಬಿಡ್ತೇನೆ ಅಂತಾರೀ. ಹಾ ಈಗ ನೀವು ನಿಮ್ಮ ಮಗಳನ್ನ ನನಗೆ ಕೊಟ್ಟ ಕೈ ತೊಳ್ಕೊಕ್ ಬಂದಿರಿ. ಈ ಮಾವು ನಾವು ನಿನಗೆ ಮಗಳನ್ನ ಕೊಟ್ಟು ಕೈ ತೊಗೊಳಕ್ಕೆ ಬಂದಿಲ್ಲ, ನೀನೇ ನನಗೆ ಮಗಳನ್ನ ಕೊಟ್ಟಾರ ಕೈ ತೊಳ್ಕೊ. ಹಾ ಹೌದು, ಮೊದಲು ಮಾತಾಗಿತ್ಲ ಅದ. ನಾನು ನಿನಗೆ ಮಗನ್ ಕೊಡ್ಬೇಕಲ್ಲ. ಹಾ ಹಂಗಾರ ನೀ ಕೆಲಸ ಏನು ಮಾಡತ್ತಿಪ್ಪ? ನಾ ಈಗ ಜಿಯೋ ಕಂಪ್ನಿಯಾಗ ಕಸ್ಟಮರ್ ಕೇರ್ ಏಜೆನ್ಸಿ ಆಗಿ ಕೆಲಸ ಮಾಡತ್ತನು. ಈಗ ಸದ್ಯಕ್ಕೆ ನನಗೆ 30,000 ರೂಪಾಯಿ ಕೊಡತ್ತಾರು. ಬರ್ತಾ ಇನ್ನೂ ಜಾಸ್ತಿ ಮಾಡ್ತಾನೆ ಅಂದಾರ. ನಮ್ಮ ಓನರ್ ಮುಖೇಶ್ ಅಂಬಾನಿ ಗುರ್ತೈತ್ಲ ನಿಂಗೆ? ಹಾ ಈಗ ಸದ್ಯಕ್ಕೆ ನಿಮ್ಮ ಮನೆ ಅಂತೇಳಿ ಅದನ್ನ ನೋಡದ ಇಲ್ಲೇ ಬನ್ನಿ. ಹಂಗಾರ ಈಗ ನನ್ನ ಮಗಳ ಮುಖೇಶ್ ಅಂಬಾನಿಗೆ 30,000 ರೂಪಾಯಿ ಕೊಡ್ಬೇಕ. ಏ ನಿನ್ನ ಮಗಳು ಯಾಕೆ ಮುಖೇಶ್ ಅಂಬಾನಿಗೆ 30,000 ರೂಪಾಯಿ ಕೊಡ್ತಾಳು ಮಾವ? ಅವಂದ 20 ತಲೆಮಾರು ಕುಂತಿಂದ್ರೂ ತೀರ್ದಟ್ಟೈತಿ. ನಿನ್ನ ಮಗಳು 30,000 ರೂಪಾಯಿ ತೊಗೊಂಡು ನಾವೇನು ಮಾಡಬೇಕು? ನೀ ತಲೆ ಕೆಡಿಸ್ಬೇಡು ಮಾವ. ನಾ ಇನ್ನೊಮ್ಮೆ ಚಂದಾಗ ನಿಂಗೆ ತೀಸಿ ಹೇಳ್ತನು ಕೇಳ. ಲಾಸ್ಟ್ ಹೇಳ್ತು ನೋಡಿಸಿತ, ನಾನು ಜಿಯೋ ಕಂಪ್ನಿದಾಗ ಕೆಲಸ ಮಾಡತ್ತೇನೆ. ನನಗೆ 30,000 ರೂಪಾಯಿ ಪಗಾರ ಕೊಡತ್ತಾರ. ನೀ ನನಗೆ ಮಗಳನ್ನ ಕೊಟ್ಟ ಮದುವೆ ಮಾಡಿಬಿಡ. ಹಾ ಹಾ ಹಿಂಗನ ಅದ. ಹಾ ಇಲ್ಲೇ ನಿಮ್ಮ ಮನೆ ಬಾಗಲ್ಲಾಗದ ನೋಡ್ದ, ಚಪ್ಪಲ್ಕಾಯಿ ಆತ ನೀವು ಹೊರಗೆ. ಹಾ ಇಟ್ಟೋತನ ಇಷ್ಟೆಲ್ಲ ಮಾತಾಡ್ರಿ, ಆದ್ರೆ ನೀವು ಯಾರು ಗುರ್ತಾಗ್ಲಿಲ್ಲ ನಂಗೆ. ಏ ಅಪ್ಪ, ಇವ್ರ ಸಂಬಂಧನೇ ಬ್ಯಾಡ ನೀಡು ನಮಗೆ. ಇವ್ರ ಸಾಬೇರಿನ ಬೇಡ. ಕಾಂಡ ಹಿಂಗೈತಂದ್ರೆ ಹೂ ಹೆಂಗಿರಬಾರ್ದಿದ. ಇವ್ರ ಸವಾಸನ ಬ್ಯಾಡ, ನೀಡಿ ಹೋಗೋಣ ನಾವು. ಬೀಗರಲ್ಲಿ ನೀವು ಯಾವಂದಾರ ತಲೆ ಇಡೋ ಬೀಗರ್ ನೀವು. ಈ ವಿಡಿಯೋ ನೋಡಿದ್ಬೇಕು. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪಟ್ ಅಂತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಟನ್ ಅಂತ ಬಾರಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ.